ಮುಂದುವರೆಯುವುದು ಉತ್ತಮ. ಇಲ್ಲ ಕುಮಾರಸ್ವಾಮಿ, ಹಾಗೇನು ಆಗಲಿಕ್ಕಿಲ್ಲ. ಒಂದು ಬಾರಿ ಭೇಟಿಯಾದರೆ ಅದರಿಂದ ನಮಗೇನು ಹಾನಿಯಾಗುತ್ತದೆ? ಹಾನಿಯ ಪ್ರಶ್ನೆ ಅಲ್ಲ ಅಣ್ಣ, ಮೋಸ ಬ್ರಿಟಿಷರು ನಯವಂತಕರು, ಅದೇ ನನಗೆ ಭಯ. ಭಯ ಬೇಡ ಕುಮಾರಸ್ವಾಮಿ, ನಾನು ಹೋಗಿ ಬರ್ತೀನಿ. ಪ್ರಭು, ಕುಮಾರಸ್ವಾಮಿ ಅವರು ಹೇಳುವುದು ಸರಿ ಅನಿಸುತ್ತದೆ. ಸ್ವಲ್ಪ ವಿಚಾರ ಮಾಡಿದರೆ ಒಳ್ಳೆಯದು. ಸೇನಾಪತಿಗಳೇ, ನೀವು ಹಾಗೆಯೇ ಮಾತನಾಡುತ್ತೀರಿಯೇ? ಒಮ್ಮೆ ಭೇಟಿಯಾದರೆ ಅದರಿಂದ
ಸ್ವಲ್ಪ ದಿನ ಪುದುಕೋಟೆ ಅರಣ್ಯದಲ್ಲಿ ಇರುವುದು ಉತ್ತಮ. ಆಗಲಿ ಕುಮಾರಸ್ವಾಮಿ, ಹೊರಡೋಣ. ಮುತ್ತರಾಯರವ, ಆ ಅಕ್ಕಂತಮ್ಮ ನಾಯಕರು ಪುದುಕೋಟೆ ಅರಣ್ಯದಲ್ಲಿ ತಂಗಿರರೆಂಬ ಮಾಹಿತಿ ಬಂದಿದೆ, ನಿಜವೋ? ಹೌದು ತಂಡಮಾನ, ನನಗೂ ತಿಳಿದಿದೆ. ನಮ್ಮ ನಾಯಕರು ಹೀಗೆ ಅಲ್ಲಿರುವುದು ಸರಿಯೇ? ಅವರನ್ನು ಕರೆದು ಉಪಚರಿಸುವುದು ನಮ್ಮ ಧರ್ಮವಲ್ಲವೇ? ಹೌದು ಹೌದು, ಅದುವೇ ನಮ್ಮ ಧರ್ಮ. ಸರಿ, ಹಾಗಾದರೆ ನೀನು ಹೋಗಿ ಅವರನ್ನು ಕರೆದುಕೊಂಡು ಬಾ. ಸರಿ, ಹಿಂದೆ ಹೊರಡುತ್ತೇನೆ. ಪಾಪ ನಮ್ಮ ಪರಿಸರ ನಾಶ ಮಾಡಿಬಿಟ್ರಿ ಇವ್ರು. ಏ ಕಳ್ಯ, ನಾಯಕರೇ, ನಾನು ಪುದುಕೋಟೆ ಪಾಳೆಗಾರನಾದ ತಂಡಮಾನನ ಸ್ನೇಹಿತ ನಾವು ಕುಂದ್ರಲ್ಲ. ಓ, ದೊಡ್ಡವನ ಸ್ನೇಹಿತರೆ, ನೀನೇ ನಾಯಕರೇ, ನೀವು ಇಲ್ಲಿ ತಂಗಿರೋ ವಿಚಾರ ತಂಡಮಾನನಿಗೆ ತಿಳಿದಿದೆ. ನಮ್ಮ ನಾಯಕರು ನೀವೇ ಇಲ್ಲಿ ಅಲೆಮಾರಿಗಳಂತೆ ಜೀವಿಸುವುದು ಸರಿಯಲ್ಲ. ಅದಕ್ಕೆ ನಿಮ್ಮನ್ನು ಕರೆದುಕೊಂಡು ಬರಲು ತಿಳಿಸಿದರು. ನಾಯಕರೇ, ತಾವು ಸುಖವಾಗಿದ್ದರೆ ಪ್ರಜೆಗಳು ಸುಖವಾಗಿರಬಹುದು. ಅದಕ್ಕೆ ನಿಮ್ಮನ್ನು ಕರೆದುಕೊಂಡು ನಾವೇನು ಅಲೆಮಾರಿಗಳಂತೆ ಜೀವನ ನಡೆಸುತ್ತಿಲ್ಲ. ನಿಮ್ಮ ಉಪಚಾರವೇನು ಬೇಡ. ನಮ್ಮ ಉದ್ದೇಶ ಈಡೇರುವವರೆಗೂ ಇದೇ ನಮಗೆ ಜೀವನವಾಗಿರಲಿ. ನೀನು ಸುಮ್ಮನಿರು ಕುಮಾರಸ್ವಾಮಿ. ದೊಡ್ಡ ಮಾನಂತಹ ಪಾಳೆಗಾರರು ನಮಗೆ ಜೊತೆಯಾಗಲಿಲ್ಲ, ಒಳಿತಲ್ಲವೇ? ಅಣ್ಣ, ನೀನು ಸುಮ್ಮನಿರು, ಎಲ್ಲವನ್ನು ನಂಬಬೇಡ. ನಂಬಿಕೆ ಇರಬೇಕು ಕುಮಾರಸ್ವಾಮಿ, ನಂಬಿಕೆ ಇರಬೇಕು. ಅಣ್ಣ, ಸ್ವಲ್ಪ ವಿಚಾರಿಸು. ವಿಚಾರಿಸಲು ಏನಿಲ್ಲ ಕುಮಾರಸ್ವಾಮಿ, ಅವರು ನಮ್ಮವರಲ್ಲವೇ? ಅಣ್ಣ, ಮತ್ತೊಮ್ಮೆ ವಿಚಾರಿಸು. ವಿಚಾರಿಸಲು ಏನಿಲ್ಲ, ನೀವು ಬರದೇ ಹೋದರೂ ಸರಿ, ನಾನು ಮಾತ್ರ ಹೋಗಿ ಬರುತ್ತೇನೆ. ತೊಂಡಮಾನ ಆಧಾರದಿಂದ ಬರಮಾಡಿಕೊಂಡನು. ತೊಂಡಮಾನ ಮುತ್ತುವೈರವರು ಕಟ್ಟಬೊಮ್ಮನನ್ನು ರಾಜೋಪಚಾರ ಮಾಡಿದರು. 7 ದಿನಗಳ ಕಾಲ ಬಗೆ ಬಗೆಯ ಭೋಜನ, ಹಣ್ಣು ಹಂಪಲು ಪಾನೀಯಗಳನ್ನು ಮೆತ್ತನೆಯ ಹಾಸಿಗೆ ಹೀಗೆ ನಡೆಯಿತು. 7ನೇ ದಿನ ಇನ್ನೂ ಹೆಚ್ಚಿನ ಭೋಜನ ಮಾಡಿಸಿ ಆನಂದಿಸಿದ. ನಮ್ಗಂಟ ಮಾಡಿ ಮಾತನಾಡಿದ ಅವರನ್ನು ನಂಬುಗೆಯ ವ್ಯಕ್ತಿಗಳೆಂದು ನಿಸ್ವಾರ್ಥ ಮನದಿಂದ ನಂಬಿದ. 7ನೇ ದಿನ ಭಾರೀ ಭೋಜನ ಸವಿದು ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿದ. ಮಲಗಿ ಎಚ್ಚರವಾದಾಗ ಸುತ್ತಲೂ ಘೋರ ದೃಶ್ಯ. ನಾ ಇದ್ರೆ ಓಡೋಗ್ಬಿಡ್ತೀನಿ. ನ್ಯಾಯಾಲಯದಲ್ಲಿ ಹಾಜರುಪಡಿಸಿ ಕಟ್ಟಬೊಮ್ಮನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಕೆಂಪು ಮೂತಿಯವರೇ, ಎಂದಿನವರೆಗೂ ಈ ನಾಡಿನಲ್ಲಿ ತೊಂಡಮಾನ ಮುತ್ತುವೈರವ ಎಟ್ಟಪ್ಪ ಎಂದವರು ಇರುತ್ತಾರೋ ಅಂದಿನವರೆಗೂ ನಿಮ್ಮ ಆಡಳಿತಕ್ಕೆ ಚ್ಯುತಿ ಬರದು. ಅಮ್ಮ, ನನಗೆ